ಉರ್ಲಿ ಮ್ಯಾಮ್, ಇದು ಉರುಳಿನ ಉರ್ಲಿ. ಇದು ಉರ್ಲಿ ಬರುತ್ತೆ. ದೀಪಾವಳಿಗೆ ಡೆಕೋರೇಟಿವ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆ. ಇದು ಬಂದ್ಬಿಟ್ಟು ಪಿಕಾಕ್. ಇದು ಪಿಕಾಕ್ ದೀಪ ಎಲ್ಲ ಬೆಲ್ ವಿತ್ ಬೆಲ್ ಬರುತ್ತೆ. ಇದು ಓಕೆ, ದೊಡ್ಡದಿದೆ ನೋಡಿ ಇದು. ಇದು ಪಿಕಾಕ್. ಅಖಂಡ ದೀಪ, ಅಖಂಡ ದೀಪ ತರ ಹಚ್ಚಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಅದರಲ್ಲೇ ಸೇಮ್ ಇವಾಗ ನಾನು ನೋಡಿದ್ರೆ ಈ ತರ ಪ್ಯಾಟರ್ನ್ ಬರುತ್ತೆ. ಬಾಕ್ಸ್ ಇದು ಚಪಾತಿ ಬಾಕ್ಸ್ ಮಾಡಲ್ಲೇ, ಆದ್ರೆ ಇದು ಬಂದು ಇವಾಗ ಮದ್ವೆಯಲ್ಲಿ ದೇವ್ರ ಮನೆಯಲ್ಲಿ ಇಡಕ್ಕೆ ಈ ತರ ಎಲ್ಲ ತುಂಬಾ ಅವೈಲೇಬಲ್ ಇದೆ. ನಿಮ್ಗೆ ಸ್ಟೋರೇಜ್ ಬಾಕ್ಸಸ್. ಇದು ಕುಕಿಂಗ್ ಯೂಸ್ ಮಾಡೋದು ಮ್ಯಾಮ್. ಇದು ಹೆವಿ ವೆಯ್ಟ್ ಪ್ಯೂರ್ ಬ್ರಾಸ್ ವಿತ್ ಲಿಡ್ ಬರುತ್ತೆ. ಇದು ನವರಾತ್ರಿಗೆ ಗುಣು ಸ್ಟ್ಯಾಂಡ್. ಓಕೆ. ಇದರಲ್ಲಿ ನಿಮಗೆ ಚಿಕ್ಕದಂದ್ರೆ 3 ಸ್ಟೆಪ್ ಇದೆ, ಅದು ಬಿಟ್ಟು 7 ಸ್ಟೆಪ್ ಇದೆ ದೊಡ್ಡದು. ಪ್ಲೇಟ್ ನಲ್ಲಿ 40-50 kg ಇಡಬಹುದು. 40-50 kg ವರೆಗೂ ಇಡಬಹುದು. ಈಸಿ ಟು ಕ್ಯಾರಿ ಅಲ್ವಾ? ಹೌದು ಮೇಡಮ್. ಇದೆಲ್ಲ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ಗೀತಾ ಮೆಟಲ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಕಾಪರ್ ಬ್ರಾಸ್ ಐಟಮ್ ಕಲೆಕ್ಷನ್ಸು, ಕಾಪರ್ ಬ್ರಾಸಲ್ಲಿ ಬರುವಂಥ ಕಿಚನ್ ವೇರ್ ಐಟಮ್ ಕಲೆಕ್ಷನ್ಸು, ಜೊತೆಗೆ ಬ್ರಾಸ್ ಐಟಮಲ್ಲಿ ಬರುವಂಥ ದೀಪಾವಳಿ ಫೆಸ್ಟಿವಲ್ಗೆ ಬೇಕಾಗಿರುವಂಥ ದೀಪದ ಕಲೆಕ್ಷನ್ಸು. ಸೊ ದೀಪ ಕಲೆಕ್ಷನ್ಸು ಸುಮಾರು 100 ವೆರೈಟಿಯಲ್ಲಿ ಕಲೆಕ್ಷನ್ಸು ನೀವು ಇವ್ರ ಹತ್ರ ನೋಡ್ಬೋದು. ಮತ್ತು ಮೇನ್ ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಕಲೆಕ್ಷನ್ಸ್ ಅಂತ ಹೇಳೋದಾದರೆ, ಐಟಮ್ ಅಂತ ಹೇಳೋದಾದರೆ, ದಸರಾಗೆ ಬೇಕಾಗಿರುವಂಥ ದಸರಾ ಐಡಲ್ಸ್ ಅಂದರೆ ಗೊಂಬೆಗಳನ್ನ ಕೂರಿಸ್ತಾರೆ, ತುಂಬ ಜನ ಕೂರಿಸ್ತಾರೆ. ಆ ಗೊಂಬೆಗಳನ್ನ ಇಡೋದಕ್ಕೆ ಅಂತಲೇ ಸ್ಟ್ಯಾಂಡ್ ಬಂದಿರುತ್ತೆ. ಸೊ ಇದು 5 ಸ್ಟ್ಯಾಂಡ್ ಇರುತ್ತೆ, 3 ಸ್ಟ್ಯಾಂಡ್ ಇರುತ್ತೆ, ಜೊತೆಗೆ ಏನು 7 ಸ್ಟ್ಯಾಂಡ್ದು ಕೂಡ ಇರುತ್ತೆ. ಸುಮಾರು ಒಂದು ಸ್ಟ್ಯಾಂಡಲ್ಲಿ ನೀವು 50 kg ಅಷ್ಟು ನೀವು ಭಾರನ ಇಡ್ಬೋದು. ಅಷ್ಟು ಗೇಜ್ ಇರುವಂಥ ಬ್ಯೂಟಿಫುಲ್ ಆಗಿರುವಂಥ ರಿಯಲ್ ಗುಡ್ ಲುಕ್ ಕೊಡುವಂಥ ಸ್ಟ್ಯಾಂಡು ಈ ವಿಡಿಯೋದಲ್ಲಿ ತೋರಿಸಿರ್ತಾರೆ. ಯಾರಿಗಾದರೂ ಬೇಕಾಯಿತು ಅಂದರೂ ಕೂಡ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ವೆರೈಟಿ ಕಲೆಕ್ಷನ್ಸು ಈ ವಿಡಿಯೋದಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ನ ಹಾಕಿರ್ತೀವಿ. ಇನ್ನು ಇವ್ರ ಹತ್ರ ನೋಡೋದಾದರೆ ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ವರ್ಲ್ಡ್ ವೈಡ್ ಕೂಡ ಕೊರಿಯರ್ ಇರುತ್ತೆ. ಸೊ ನೀವು ಸಿಂಗಲ್ ಪೀಸ್ ಕೂಡ ವಿಡಿಯೋ ಕಾಲ್ ಮಾಡಿಬಿಟ್ಟು ಕಲೆಕ್ಷನ್ಸ್ ನೋಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇವ್ರ ಶಾಪ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರುತ್ತೆ. ನಿಯರ್ ಬೈ ಲ್ಯಾಂಡ್ಮಾರ್ಕ್ ಅಂತ ಹೇಳಿದ್ರೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕು. ಮೋರ್ ಇನ್ಫಾರ್ಮೇಷನ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ತಿಳಿಸ್ಕೊಡ್ತಾರೆ. ಬನ್ನಿ, ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಸರ್ ನೋಡ್ಕೊಬೇಕು. ಹೇಳಿ ಸರ್ ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ಶಾಪ್ ಹೆಸರು ಗೀತಾ ಮೆಟಲ್ಸ್ ಮೇಡಮ್, ಮಲ್ಲೇಶ್ವರ ಮೇನ್ ಕ್ರಾಸ್ ಟೆಂಪಲ್ ರೋಡ್, ಆಪೋಸಿಟ್ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್. ನಮ್ಮ ಹತ್ರ ಏನೇನು ಕಲೆಕ್ಷನ್ ಸಿಗುತ್ತೆ? ನಿಮ್ಮ ಹತ್ರ ಕಲೆಕ್ಷನ್ ಏನೇನು ಸಿಗುತ್ತೆ ಸರ್? ಸಿಗುತ್ತೆ ಮೇಡಮ್. ನಮ್ಮ ಹತ್ರ ಪಂಚಲೋಹದ್ದು ಉಂಗುರಗಳು, ಪಂಚಲೋಹದ ದೇವರ ವಿಗ್ರಹಗಳು, ಬಳೆಗಳು, ಆಮೇಲೆ ಬ್ರಾಸ್ ಐಟಮ್, ಬ್ರಾಸ್ ನಲ್ಲಿ ದೇವರ ವಿಗ್ರಹಗಳು, ಪೂಜೆ ಸಾಮಾನು, ಕಾಪರ್, ಸ್ಟೈನ್ಲೆಸ್ ಸ್ಟೀಲ್, ಪ್ಲಾಸ್ಟಿಕ್ ಎಲ್ಲ ಐಟಮ್ ಒಂದೇ ಜಾಗದಲ್ಲಿ ಸಿಗುತ್ತೆ. ಎಲ್ಲ ಐಟಮ್ ಒಂದೇ ಜಾಗದಲ್ಲೇ ಸಿಗುತ್ತೆ. ಇವತ್ತಿಂದು ಸ್ಪೆಷಲ್ ವಿಡಿಯೋ ಏನಿದೆ ಸರ್? ಇವತ್ತು ದಸರಾ ಬರೋದಕ್ಕೋಸ್ಕರ ಗೊಂಬೆ ಸ್ಟ್ಯಾಂಡ್, ನವರಾತ್ರಿಗೆ ಗುಣು ಸ್ಟ್ಯಾಂಡ್. ಓಕೆ. ಇದೆಲ್ಲ ಎಷ್ಟು ಸ್ಟ್ಯಾಂಡ್? ಇದು ಬಂದು 5 ಸ್ಟೆಪ್ ಇದು. ಇದರಲ್ಲಿ ನಿಮಗೆ ಚಿಕ್ಕದಂದ್ರೆ 3 ಸ್ಟೆಪ್ ಇದೆ, ಅದು ಬಿಟ್ಟು 7 ಸ್ಟೆಪ್ ಇದೆ ದೊಡ್ಡದು. 7 ಸ್ಟೆಪ್ಸ್ ಇದೆ, 5 ಸ್ಟೆಪ್ಸ್ ಇದೆ, 3 ಸ್ಟೆಪ್ಸ್ ಬರುತ್ತೆ. ಇದು ನೀವು ಒಂದೊಂದು ಪ್ಲೇಟ್ ನಲ್ಲಿ 40-50 kg ಇಡಬಹುದು. 40-50 kg ವರೆಗೂ ಇಡಬಹುದು ಸರ್. ಇದು ಇದು ಬಂದು ಫೋಲ್ಡಬಲ್. ಇದು ನಿಮ್ಗೆ ಗೇಜ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೋಲ್ಡ್ ಮಾಡ್ಬೇಕಂದ್ರೆ ಏನಿಲ್ಲ, ಇನ್ನು ಫೋಲ್ಡಿಂಗಿಗೆ ಮತ್ತೆ ಓಪನಿಂಗ್ಗೆ ತುಂಬಾ ಈಸಿ ಇದೆ. ಮೇಂಟೆನೆನ್ಸ್ ಅಷ್ಟೇ. ಇದು ಬಂದು ಫೋಲ್ಡ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇಷ್ಟು ಚಿಕ್ಕದಾಗಿ. ಓಕೆ. ಇದು ನೀವು ಓಪನ್ ಮಾಡಬಹುದು. ಓಕೆ ಸರ್, ಸರಿ. ಈಸಿ ಟು ಕ್ಯಾರಿ ಅಲ್ವಾ? ಹೌದು ಮೇಡಮ್. ಇದೆಲ್ಲ ಫ್ರೀ ಶಿಪ್ಪಿಂಗ್ ಫ್ರೀ ಇರುತ್ತೆ. ಶಿಪ್ಪಿಂಗ್ ಇದೆ. ವರ್ಲ್ಡ್ ವೈಡ್, ಸಾರಿ, ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಓಕೆ ಸರ್. ಓಕೆ. ಇದು ಬ್ರಾಸ್ ನೋಡೋಣ ಮೇಡಮ್. ಬ್ರಾಸ್ ನಿಮ್ದು ಚಿಕ್ಕದಿಂದ ಸ್ಟಾರ್ಟಿಂಗ್ ಇದೆ ನಮ್ಮ ಹತ್ರ. ಚಿಕ್ಕದಿಂದ ನೋಡಿ, ಇದೆಲ್ಲ ಒಂದು ಮಿನಿ ಐಡಲ್ಸ್ ಕೂಡ ಸರ್. ಹೌದು ಮೇಡಮ್, ನೋಡಿ. ಓಕೆ. ಇದು ಗಣೇಶ. ಓಕೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಗಣೇಶ ಬಂದ್ಬಿಟ್ಟು. ಗಣೇಶ ಡಿಫ್ರೆಂಟ್ ಆಗಿದೆ. ಚಿಕ್ಕದಿಟ್ಟು ಪೂಜೆ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಮುಸ್ಟಿಲ್ ಬರೋ ಗಣೇಶ. ಇದು ಬಂದ್ಬಿಟ್ಟು ವಿಷ್ಣು ಪದ್ಮ, ಸುಬ್ರಹ್ಮಣ್ಯ ಸ್ವಾಮಿ. ಓಕೆ. ಗಣೇಶ, ಮಲಗಿರೋ ಗಣೇಶ. ಓಕೆ, ಸೂಪರ್ ಸರ್. ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲೀನ್ ಫಿನಿಶಿಂಗ್. ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಕಣ್ಣು ಪ್ರತಿಯೊಂದು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇದು ಗಣೇಶ ತುಂಬಾ ಪುಟ್ಟು ಗಣೇಶ. ಲಕ್ಷ್ಮಿ ಇದೆ. ಸಾಯಿಬಾಬಾ. ಇದು ಗಿಫ್ಟ್ಗೂ ಕೊಡಬಹುದು. ಹೌದು ಅಲ್ಲ, ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಗಿಫ್ಟ್ಗೂ ಕೊಡೋಕೆ ಇದು ಚೆನ್ನಾಗಿ. ಬ್ರಾಸ್ ಐಟಮ್ ಇರೋದಕ್ಕೋಸ್ಕರ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೇದು. ಆಂಜನೇಯ ಸ್ವಾಮಿ ಎಲ್ಲ, ಮಾರುತಿ, ಗಣೇಶ,
ಓಕೆ ಅಗೇನ್ ಗಣೇಶ ಎಲ್ಲ ಎಷ್ಟೊಂದು ವೆರೈಟಿ ಇದೆ. ಇದು ಈ ಕೃಷ್ಣ ನೋಡಿ ಎಷ್ಟು ಚಿಕ್ಕದು ಕೃಷ್ಣ. ಚೆನ್ನಾಗಿದೆ. ನೃತ್ಯ ದುರ್ಗಾ. ಓಕೆ, ನವರಾತ್ರಿಲಿ ದುರ್ಗೆ ಪೂಜೆ ಮಾಡ್ತೀನಿ ಅನ್ನೋದಾದ್ರೆ, ಐಡಲ್ ಇಟ್ ಮಾಡ್ತೀನಿ ಅನ್ನೋದಾದ್ರೆ ನೋಡಿ ಸಣ್ಣದಾಗಿರುವಂಥ ಮೂರ್ತಿ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ನೋಡ್ಬೋದು ನೀವು. ನೋಡಿ ಸುಬ್ರಹ್ಮಣ್ಯ ಚಿಕ್ಕದು. ಓ ಚೆನ್ನಾಗಲ್ಲ. ಇದೆಲ್ಲ ಬ್ರಾಸಲ್ ಅಲ್ವಾ? ಹೌದು, ಎಲ್ಲ ಬ್ರಾಸ್. ಸೊ ಪೂಜೆ ಮಾಡೋದಕ್ಕೂ ಒಳ್ಳೇದು. ಹೌದು. ಗಣೇಶ ಸರ್ ಇದು? ಹೌದು ಮೇಡಮ್. ತಾಂಡವ ಗಣೇಶ ಅಲ್ಲ, ಯಾವುದಲ್ಲಿ ಅಲ್ಲ ನಾರ್ಮಲ್ ಗಣೇಶನೇ, ಬಟ್ ಕೈ ಬಂದು ಜಾಸ್ತಿ ಕೈ ಇದೆಲ್ಲ. ಓಕೆ, ಇದು ನೋಡಿ ಹನುಮಾನ್. ಓಕೆ, ಇದು ಪೇಟ ಗಣೇಶ. ವಿಷ್ಣು ಪರಮಾತ್ಮ. ಗಣೇಶದಲ್ಲಿ ತುಂಬಾ ವೆರೈಟಿ ಇದೆ. ಗಣೇಶದಲ್ಲಿ ಇದು ಲಡ್ಡು ಇಟ್ಕೊಂಡಿರೋ ಕುತ್ಕೊಂಡಿರೋ ಗಣೇಶ, ಬಲ್ಮುರಿ ಗಣೇಶ, ಎಡ್ಮುರಿ ಗಣೇಶ. ಇದು ದೃಷ್ಟಿ ಗಣೇಶ. ಹೌದಲ್ಲ, ಎಷ್ಟು ಫಿನಿಶಿಂಗ್ ನೋಡಿ, ಎಷ್ಟು ನೀಟಾಗಿದೆ ಫಿನಿಶಿಂಗ್ ಬಂದು. ಬುದ್ಧ. ಚೆನ್ನಾಗಿದೆ ಬುದ್ಧ. ಇದು ಹಸುಕರು ನೋಡಿ, ಎಷ್ಟು ಫಿನಿಶಿಂಗ್ ಚೆನ್ನಾಗಿರುತ್ತೆ ಹಸುಕರು. ನೈಸ್. ಎಷ್ಟು ಚೆನ್ನಾಗಿಲ್ಲ ಇದು, ಚೆನ್ನಾಗಿ ಬಂದಿದೆ. ಇದು ಸಹ ಫ್ರಾಗ್, ಕಪ್ಪೆ ಕೂಡ ಇದೆಯಾ? ಇದೆಲ್ಲ ಬ್ರಾಸ್ ಐಟಮ್. ಹೌದು ಮೇಡಮ್. ಇದು ನೋಡಿ ಮಂಕಿ. ಇದೆಲ್ಲ ಬಜೆಟ್ ಫ್ರೆಂಡ್ಲಿ, ತುಂಬಾನೇ ಕಡಿಮೆ ಬಜೆಟ್ ಅಲ್ಲೇ ನಿಮಗೆ ಇದು ಸಿಕ್ಬಿಡುತ್ತೆ. ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಗಿಫ್ಟಿಂಗ್ ಚೆನ್ನಾಗಿರುತ್ತೆ, ಮನೇಲಿ ಇಡೋಕೆ ಚೆನ್ನಾಗಿರುತ್ತೆ. ಓಕೆ, ಇದು ಸಹ ಇಲಿನಾ? ಹೌದೌದು ಮೇಡಮ್. ಅಯ್ಯೋ, ಟಾಟಾಯ್ಸ್. ವಾಸ್ತುಗೆಲ್ಲ ಇಡ್ತೀರಾ? ವಾಸ್ತುಗೆಲ್ಲ ಇಡೋದಾದ್ರೆ ಈ ಥರ ಚೆನ್ನಾಗಿರುತ್ತೆ. ಗೂಬೆನಾ? ಅಲ್ವಾ ಹೇಳಿ ಅಪ್ಪ. ಇದು ಗೂಳಿ ಅಂತಾರೆ. ಚೆನ್ನಾಗಿದೆ. ಟೈಗರ್. ನೈಸ್, ಚೆನ್ನಾಗಿದೆ. ಹಾರ್ಸ್. ಸ್ನೇಕ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಹಾರ್ಸು. ಮನೆಯಿಟ್ಟು ಚೆನ್ನಾಗಿರುತ್ತೆ ನೋಡಿ. ಸ್ನೇಕ್. ಈ ತರ ತುಂಬಾ ವೆರೈಟಿಗಳು ಬರ್ತಾ ಇರುತ್ತೆ ಮೇಡಮ್ ಇದರಲ್ಲಿ, ಚಿಕ್ಕದಲ್ಲಿ. ಓಕೆ ಸರ್, ಇಷ್ಟೊಂದೇ. ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ. ನಾವು ಸುಮ್ಮನೆ ಸ್ಯಾಂಪಲ್ ಕಲೆಕ್ಷನ್ ಅಂದ್ರೆ ಸ್ವಲ್ಪ ತೋರಿಸಿದೀವಿ. ಯಾವ್ದು ಬೇಕೋ ನೋಡ್ಕೊಂಡು ಕೇಳ್ಕೊಂಡು ನೀವು ತಗೋಬಹುದು. ವಿಗ್ರಹದಲ್ಲಿ ನಮ್ಮ ಹತ್ರ ಗಣೇಶ ಚಿಕ್ಕದಿಂದ ತುಂಬಾ ದೊಡ್ಡ ಸೈಜ್ ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ಎಲ್ಲಾ ರೀತಿ ಗಣೇಶನ್ನು ಕೂಡ ನೋಡ್ಬೋದು. ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಆಂಟಿಕ್ ಗಣೇಶ ಅಲ್ವಾ ಸರ್? ಹೌದು ಮೇಡಮ್. ಲೈಟ್ ವೈಟ್, ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಹೌದು, ಲೈಟ್ ವೈಟ್ ಗಣೇಶ. ಓಕೆ, ಇದೆಲ್ಲ ಬ್ರಾಸ್ ಐಟಮ್ ಗಣೇಶ, ಪ್ಯೂರ್ ಬ್ರಾಸ್ ಅಲ್ಲಿ ಬಂದಿರುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ಇರುತ್ತೆ. ನೋಡ್ಬೋದು ನೀವು, ಸುಮಾರು ಗಣೇಶ ಇರುತ್ತೆ. ನಿಂತ್ಕೊಂಡಿರೋ ಗಣೇಶ, ಕುತ್ಕೊಂಡಿರೋ ಗಣೇಶ, ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ತೊಗೋಬೋದು. ಓಕೆ, ಸಣ್ಣದಿಂದ ದೊಡ್ಡ ಸೈಜ್ವರೆಗೂ ಈ ಥರ ನೀವು ಫ್ಯಾನ್ಸಿಲಿ ಇಡ್ತೀನಿ ಅಂತ ಅನ್ನೋದಾದ್ರೂ ನೋಡ್ವಿ, ಆ ಥರ ಇದೆ ಗಣೇಶ ಬಂದ್ಬಿಟ್ಟು. ಓಕೆ, ಶಿವ ನೋಡಿ ಎಷ್ಟು ಚೆನ್ನಾಗಿದೆ. ಶಿವ ಆಂಟಿಕ್ ಅಲ್ವಾ ಸರ್ ಇದು? ಓಕೆ, ಸರಿ. ನಮ್ಮ ಹತ್ರ ಇದರಲ್ಲಿ ಇಲ್ಲ ಐಡಲ್ಸ್ ಕಲೆಕ್ಷನ್ಸ್ ಕೂಡ ಇದೆ. ಸಣ್ಣ ಗಣೇಶ ಐಡಲ್ಸ್ ಇಂದ ಅಪ್ ಟು ದೊಡ್ಡದವರೆಗೂ ನೀವು ನೋಡ್ಬೋದು. ಇದು ವೇಲ್ ಪೂಜೆ ಮಾಡೋರಿಗೆ, ವೇಲ್ ಚಿಕ್ಕದಿಂದ ದೊಡ್ಡದವರೆಗೆ ಇದೆ ನಿಮಗೆ. 2 ಫೀಟ್ 3 ಫೀಟ್ ವರೆಗೆ ಇದೆ ವೇಲ್. ಇದು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು, ಆ ಥರ ಎಲ್ಲ ಸೈಜ್ಗಳಿದೆ. ತ್ರಿಶೂಲ ಇದೆ, ಈ ಥರ ದೊಡ್ಡ ವೇಲು. ಇದು ಇಟ್ಟು ಪೂಜೆ ಮಾಡ್ತಾರಲ್ವಾ? ಹೌದು ಮೇಡಮ್, ಇದು ಸುಬ್ರಹ್ಮಣ್ಯದು. ಇದರಲ್ಲಿ ಸೈಜಸ್ ನೋಡ್ಕೊಳ್ಳಿ, ಇಷ್ಟು ಸೈಜಸ್ ಇದೆ. ಓಕೆ, ತ್ರಿಶೂಲ. ಇದರಲ್ಲಿ ಚಿಕ್ಕದು ದೊಡ್ಡದು ಅಂತ ಸುಮಾರು ಸೈಜ್ ಇದೆ. ಇದರಲ್ಲಿ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ವೇಲು ಮತ್ತು ಪಿಕಾಕ್ ನಾಗ ಎಲ್ಲ ಇರುತ್ತೆ ಸುಬ್ರಹ್ಮಣ್ಯದು. ಇದು ಹೊಸದಾಗಿ ಬಂದಿರೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ನಿಮಗೆ ಚಿಕ್ಕದಿಂದ ದೊಡ್ಡದವರೆಗೆ ಇದೆ. ದೊಡ್ಡದು ಕಲೆಕ್ಷನ್ ಇದೆ ಸರ್. ಇದೆ. ಓಕೆ, ಪಿಕಾಕ್ ಇದೆ. ಓಕೆ, ಆಂಟಿಕ್ ಗಣೇಶ ಮತ್ತೆ ಲಕ್ಷ್ಮಿ ಇರುವಂತದಲ್ವಾ? ಓಕೆ, ಇದರಲ್ಲೇ ಬಂದು ವೆಂಕಟೇಶ್ವರದಲ್ಲಿ ಇದೆಯಾ? ಓಕೆ, ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ. ಇದೆಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಆಂಟಿಕ್ ಕಲೆಕ್ಷನ್ ಅಲ್ವಾ? ಆಂಟಿಕ್ ಕಲೆಕ್ಷನ್ಸ್ ಬರುತ್ತೆ. ಇದು ರಾಮ ಲಕ್ಷ್ಮಣದು, ಶ್ರೀರಾಮ್ ಧರ್ಮ, ಅದರಲ್ಲಿ ಸ್ವಲ್ಪ ರಾಮ್ ಪರಿವಾರ, ಅವ್ರ ದೊಡ್ಡ ಸೈಜ್ ಬರುತ್ತೆ. ಓಕೆ, ರಾಘವೇಂದ್ರ ಸ್ವಾಮಿಗಳು
ಚಿಕ್ಕದ್ರಿಂದ ದೊಡ್ಡದವರೆಗೂ ಇದೆ ನಿಮಗೆ ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ. ಚಿಕ್ಕದು ದೊಡ್ಡದು ಅದಕ್ಕಿಂತ ದೊಡ್ಡದು ಎಲ್ಲ ಸೈಜಸ್ ಸಿಗುತ್ತೆ. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಾಯರು ಅಂತ ಫಿನಿಶಿಂಗ್ ಕೂಡ ಅಬ್ಸರ್ವ್ ಮಾಡ್ಬೋದು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ರಾಮ ಮತ್ತು ಸೀತೆ ಇರುವಂಥದ್ದು. ಇದು ಆಂಟಿ ಕಲೆಕ್ಷನ್ ಕೂಡ ಇದೆ. ನಾರ್ಮಲ್ ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಕೂಡ ಇರುತ್ತೆ. ಸೈಜಸ್ ಅವೈಲೇಬಲ್ ಇರುತ್ತೆ. ಇದು ಬಂದ್ಬಿಟ್ಟು ಪರಮಾತ್ಮ, ವಿಷ್ಣು ಪರಮಾತ್ಮ. ಸೊ ನೋಡ್ತಾ ಇದ್ರೆ ನೋಡಿ, ನಿಮಗೆ ಯಾವುದೇ ರೀತಿ ಬೇಕು ಅಂದರೂ ಕೂಡ ನೀವು ಒಂದ್ಸಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತಾರೆ ಇದೆಯೋ ಇಲ್ಲೋ ಅಂತ ಕೂಡ. ದತ್ತಾತ್ರೇಯ. ಹಾಂ ದತ್ತಾತ್ರೇಯ. ಓಕೆ ಸರಿ ಮ್ಯಾಮ್. ಷಣ್ಮುಗ, ಸುಬ್ರಹ್ಮಣ್ಯ 6 ಫೇಸ್ ಇರುತ್ತೆ. 6 ಫೇಸ್ ಸುಬ್ರಹ್ಮಣ್ಯಂದು 6 ಫೇಸ್ ಇರೋ ಓಕೆ ಸ್ಪೆಷಲ್ ಆಗಿರೋ ಸ್ಪೆಷಲ್ ಆಗಿ ಓಕೆ ಚೆನ್ನಾಗಿರುತ್ತೆ. ಕೃಷ್ಣ, ಓಕೆ ಅಂಬೆಗಾಲ್ ಕೃಷ್ಣ ಬರುತ್ತೆ. ಕೃಷ್ಣ ಎಲ್ಲ ಸೈಜಸ್ ಅವೈಲೇಬಲ್ ಇರುತ್ತೆ ಇದ್ರಲ್ಲಿ ನಿಮಗೆ. ಈ ತರ ಕೃಷ್ಣ, ನಿಂತಿರೋ ಕೃಷ್ಣ ಇದೆ. ಹಸು ಜೊತೆಗಿರುವಂತ ಕೃಷ್ಣ. ಗರುಡ ಕೂಡ ಇದೆ ನೋಡ್ಬೋದು. ದೊಡ್ಡ 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 ಕೃಷ್ಣ. ಓಕೆ ಪೂಜೆ ಮಾಡೋದಕ್ಕೂ ಇದೆ, ಅಥವಾ ನೀವು ಈ ಥರ ಮುಂದೆ ಮನೆ ಮುಂದೆ ಇಡ್ತೀನಿ ಅನ್ನೋದ್ರೆ ಅದಕ್ಕೂ ಕೂಡ ಇರುತ್ತೆ. ಜೋಕಾಲಿ ಅಲ್ವಾ ಇದೆಲ್ಲ? ಓಕೆ ಇದು ಪ್ಯೂರ್ ಬ್ರಾಸ್. ಇದೊಂದು ಮಾಡಲ್ ಬರುತ್ತೆ. ಇದೊಂದು ಈ ತರದೊಂದು ಮಾಡಲ್ ಇದೆ ಇದರಲ್ಲಿ. ಕೃಷ್ಣನ ಇಡೋದಕ್ಕೆ ಜೋಕಾಲಿ ತರ ಇದು. ಓಕೆ ಗೋಕುಲಾಷ್ಟಮಿಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಓಕೆ ಇದೆಲ್ಲ ಪಾದನ ಮ್ಯಾಮ್ ಇದು? ಹೌದು. ಇದು ಕೂಡ ಪ್ಯೂರ್ ಬ್ರಾಸ್ ಅಲ್ಲ? ಪ್ಯೂರ್ ಬ್ರಾಸ್. ಜೋಕಾಲಿ ಇವು ಟೈಪ್ ಒಂದಿದೆ ಹಿಂಗೆ ಮಾಡ್ತಾರೆ. ಇದು ಆಂಟಿಕ್ ಪ್ಯೂರ್ ಬ್ರಾಸ್. ನೀವು ಕೃಷ್ಣ, ಗಣೇಶ ಏನು ಬೇಕಾದ್ರೂ ಇಟ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಲ್ಲ? ನಮ್ಗೆ ಇಷ್ಟವಾಗಿರೋದು ಇದು ಹೆವಿ ವೆಯ್ಟ್ ಅಲ್ಲಿ ಬರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ಹೆವಿಯಲ್ಲಿ ಬರುತ್ತೆ. ಹೆವಿ ವೆಯ್ಟ್ ಅಲ್ಲಿ ಬರುತ್ತೆ. ಓಕೆ ಮ್ಯಾಮ್. ಓಕೆ ಆಂಜನೇಯ ಸ್ವಾಮಿದು ನೀವು ಸಣ್ಣದ ಐಡಲ್ ನೋಡಿದ್ವಿ, ಮುಷ್ಟಿಯಲ್ಲಿರೋ ಅಂಥ ಐಡಲ್ ಕೂಡ. ಸೊ ಇದ್ರಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ನಿಂತಿರೋ ಅಂಥ ಆಂಜನೇಯ ಸ್ವಾಮಿ. ಬೇರೆ ಬೇರೆ ಆಂಜನೇಯ ಸ್ವಾಮಿದು ಇದೆ. ಇದೆಲ್ಲ ಕೂತ್ಕೊಂಡಿರೋದು. ಓಕೆ ಇದು ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಬರುತ್ತಾ. ಓಕೆ ಇದೆಲ್ಲ ಮ್ಯಾಮ್ ಇದು ಶ್ರೀಚಕ್ರ. ಶ್ರೀಚಕ್ರ. ಹಾಂ ಶ್ರೀಚಕ್ರದಲ್ಲಿ ಶ್ರೀಚಕ್ರ ಈ ಸಣ್ಣ ಸೈಜಿಂದ ತಗೊಂಡು ಅಪ್ ಟು ದೊಡ್ಡ ಸೈಜಲ್ಲಿ ಈ ಸೈಜ್ ಈ ಸೈಜ್ ಗೊತ್ತಾಯ್ತು. ಶ್ರೀಚಕ್ರ ಇದೆ. ಓಕೆ ಎಲ್ಲ ಪ್ಯೂರ್ ಬ್ರಾಸ್ ಐಟಮ್ ಇರುತ್ತೆ. ಹಾಂ ಇದು ದುರ್ಗಾ ಮಾತೆಯವರು. ಸೊ ನಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ. ಎಂತ ದಸರಾದಲ್ಲಿ ನವರಾತ್ರಿನೂ ಪೂಜೆ ಮಾಡಬೇಕಾದ್ರೆ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೀರಾ. ಸೊ ಅದರಲ್ಲಿ ಬ್ರಾಸ್ ಐಟಮ್ದು ನೋಡಬೇಕು ಅಥವಾ ದೇವಸ್ಥಾನಕ್ಕೆ ನಾವು ಕೊಡೋರು ಇದ್ರೂ ಕೊಡ್ತೀರಾ. ಅದರಲ್ಲೆಲ್ಲ ನೋಡಿ ಈ ಥರದ್ದು ಸ್ಮಾಲ್ ಎಷ್ಟು ಸಣ್ಣದಿಂದ ಹಿಡಿದು ನಿಮಗೆ ದೊಡ್ಡದವರೆಗೂ ದುರ್ಗಾ ಮಾತೆ ಇದೆ. ಇದು ಆಂಟಿಕ್ ಬರುತ್ತೆ ಅನ್ಸುತ್ತಲ್ಲ ಮ್ಯಾಮ್? ಇದು ಆಂಟಿಕ್ ನಿಂತಿರೋ ಥರ ಎಲ್ಲ ಕೂತಿರೋ ಥರ ಇರುತ್ತೆ. ಇದರಲ್ಲಿ ನಿಂತಿರೋ ಥರ ಬರುತ್ತೆ. ಇದರಲ್ಲಿ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಸಿಗುತ್ತೆ. ಫಿನಿಶಿಂಗ್ ನೋಡಿ, ಆ ಸ್ಮೈಲಿಂಗ್ ಫೇಸ್ ಕೂಡ ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ ಇದೆಲ್ಲ ಶಾರದಾ ಮಾತೆ ಇದೆ. ಓಕೆ ಶಾರದಾ ಮಾತೆ, ಲಕ್ಷ್ಮಿ, ರಾಜರಾಜೇಶ್ವರಿ. ಇದು ಬಂದ್ಬಿಟ್ಟು ರಾಜರಾಜೇಶ್ವರಿ ಅಲ್ವಾ? ಓಕೆ ಆಮೇಲೆ ನಿಮಗೆಲ್ಲ ಸೈಜಲ್ಲಿ ಸಿಗುತ್ತೆ. ಆಮೇಲೆ ಶ್ರೀಚಕ್ರ ಥರದ್ದು ಇದೆಯಾ ಅಲ್ಲಿ? ಏನು ಆಮೆ ವಿತ್ ಗಣೇಶ? ಆಮೆ ವಿತ್ ಗಣೇಶ. ಓಕೆ ಮ್ಯಾಮ್. ಇದು ದೊಡ್ಡ ಸೈಜ್. ದೊಡ್ಡ ಸೈಜ್ ಅಪ್ಪ. ವಾಸ್ತುಗೆಲ್ಲ ಇಡ್ತಾರ ಅಥವಾ ಪೂಜೆ ಮಾಡ್ತಾರಲ್ವ? ಪೂಜೆನೂ ಮಾಡ್ತಾರೆ. ಓಕೆ ಮ್ಯಾಮ್. ಓಕೆ ಎಲಿಫೆಂಟ್ ಕೂಡ ಇರುತ್ತೆ. ಸ್ಮಾಲ್ ಎಲಿಫೆಂಟ್ ಇದ್ದು ಅಪ್ ಟು ದೊಡ್ಡದವರೆಗೂ. ಎಷ್ಟು ಫೀಟ್ವರೆಗೂ ನೋಡ್ಬೋದು? ಇದು ಬಂದು 1 ಫೀಟ್ವರೆಗೂ ಬರುತ್ತೆ. 1 ಫೀಟ್ ದೊಡ್ಡದು ಬೇಕಂದ್ರೂ ಕೊಡ್ತೀವಿ. ಓಕೆ ಇದು ನಮ್ಮ ಕುಬೇರ. ಚೈನಾದಲ್ಲ, ಇದು ನಮ್ಮ ಕುಬೇರ. ಓಕೆ ಓ ಚೈನಾ ಕುಬೇರ, ಲಾಫಿಂಗ್ ಬುದ್ಧ ಅಂತ ಹೇಳ್ತಾರಲ್ಲ, ಕುಬೇರ ಅಂತ ಹೇಳ್ತಾರೆ. ಇದು ನಮ್ಮದು ಕುಬೇರ. ನಾವು ಪೂಜೆ ಮಾಡೋ ನಮ್ಮ ಸೈಡ್ ಇಂಡಿಯಾದಲ್ಲಿ ಪೂಜೆ ಮಾಡೋವಂಥ ಕುಬೇರ ಅಂತಲೇ ಹೇಳ್ಬೋದು. ಸೊ ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಕುಬೇರನ್ನೇ ಸಪ್ರೇಟಾಗಿ ಇಟ್ಟು ಪೂಜೆ ಮಾಡೋರು ತುಂಬ ಜನ ಇರ್ತೀರ, ಕೇಳ್ತಿರ್ತೀರ, ಹುಡುಕ್ತಿರ್ತೀರ. ಸೊ ಇಲ್ಲಿ ಕುಬೇರದು ಐಡಲ್ ಕೂಡ ಇರುತ್ತೆ, ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಸ್ಮಾಲ್ ಐಡಲ್ ಇದೆ. ಓಕೆ ಆನೆ ನೋಡಿ, ಈ ಸೈಜು ಯಾವ ಸೈಜ್ ಬೇಕಾದರೂ ಆನೆ ಸಿಗುತ್ತೆ. ಸರಿ ಮ್ಯಾಮ್. ಓಕೆ ಇದು ವಾರಾಹಿ ಅಮ್ಮನವರ? ವಾರಾಹಿ ಅಮ್ಮ. ಇವರು ಎಷ್ಟು ಚಿಕ್ಕ ಸೈಜಿಂದ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಸಿಗುತ್ತೆ. ಓಕೆ ವಾರಾಹಿ ಅಮ್ಮನವರು. ವಾರಾಹಿ ಅಮ್ಮ, ದೀಪ, ಸ್ಟ್ಯಾಚು ಎಲ್ಲ ಸಿಗುತ್ತೆ. ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ.
ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಸ್ಮಾಲ್ ಸೈಜ್ ದೊಡ್ಡ ಸೈಜ್ ಅವೈಲೇಬಲ್ ಇದೆ. ಅಸುಕೋರಲ್ಲಿ ಆಂಟಿಕ್ ಫಿನಿಶಿಂಗ್ ಇದೆ, ಪ್ಯೂರ್ ಬ್ರಾಸ್ ಐಟಮ್ ಕಲೆಕ್ಷನ್ ಇರುತ್ತೆ. ನೀವು ಆಂಟಿಕ್ ಫಿನಿಶಿಂಗ್ ತೊಗೊಂಡ್ರೆ ಇನ್ನು ಲೈಟ್ ವೇಟ್ ಕಲೆಕ್ಷನ್ಸ್ನ ನೋಡ್ತೀರಾ. ಓಕೆ, ಈ ಥರನೇ ಇರುತ್ತೆ ಕಾಮದಿ. ಸರಿ, ಓಕೆ ಮ್ಯಾಮ್. ಇದರಲ್ಲಿ ಅಂದರೆ ಪ್ಲೇನಲ್ಲಿ ಇದೆ ನಿಮಗೆ. ಅಸುಕರು ಅಲ್ಲಿ ಗಣೇಶ ಇರೋದಿದೆ, ಅಥವಾ ಫುಲ್ಲು ಏನು ಎಲ್ಲ ದೇವರು ಇರೋ ಅಂಥದ್ದು ನೋಡ್ಬೋದು. ಈ ಥರನೂ ಇರುತ್ತೆ ಅಸುಕರು ಕಲೆಕ್ಷನಲ್ಲಿ. ಓಕೆ, ಥರ ಜಾಕ್ಟಿನ ಸಿಗುತ್ತೆ, ಪೂಜೆಗೆ ಯೂಸ್ ಮಾಡಿದ್ರೆ. ಇದು ಭಜನೆಗೆ ಯೂಸ್ ಮಾಡ್ತಾರೆ. ಇನ್ನು ಕಂಸಾಳ ಏನಂತ ಏನು ತಾಳ ತಾಳ ಹಾಕೋದು. ಇದು ಎಲ್ಲ ಸೈಜಲ್ಲೂ ಇರುತ್ತೆ. ಜಾಕ್ಟಿನೂ ಎಲ್ಲ ಸೈಜಲ್ಲೂ ಸಿಗುತ್ತೆ. ಇದು ಮ್ಯಾಮ್ ದೀಪ ಹಚ್ಚಿಡೋದು. ದೀಪ ಕಲ್ಪವೃಕ್ಷ ಅಂತಾರೆ. ಕಲ್ಪವೃಕ್ಷದಲ್ಲಿ ದೀಪ ಬರುತ್ತೆ. ಕಲ್ಪವೃಕ್ಷದಲ್ಲಿ ದೀಪ ಹಚ್ಚಿಡ್ಬೋದು. ದೀಪ ಹಚ್ಚಿಡ್ಬೋದು. ಓಕೆ, ಗೆಜ್ಜೆ ಬದ್ದಿ ಥರದ್ದು ಮಾಡಿ ಹಚ್ಚಿಡ್ಬೋದು. ಓಕೆ, ಜಾಕ್ಟಲ್ಲಿ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಇದೆಲ್ಲ ಮಂಟಪ ಬರುತ್ತಲ್ಲ ದೇವರನ್ನ ಕೂರಿಸೋದಕ್ಕೆ. ಹೆವಿ ವೆಯ್ಟ್ ಅಲ್ಲಿ ಬರುತ್ತೆ. ಆಂಟಿಕ್ ಪೀಸ್. ಓ, ಸಖತ್ ವೆಯ್ಟ್ ಇದೆ ಮ್ಯಾಮ್. ಇದು ಚೆನ್ನಾಗಿದೆಲ್ಲ ನೋಡೋದಕ್ಕೂ. ಓಕೆ, ಇದೆಲ್ಲ ದೀಪದಲ್ಲಿ ಬರುವಂತ ಎಲಿಫೆಂಟ್ ದೀಪ ಇರ್ಬೋದು. ಓಕೆ, ಹಚ್ಬೋದು. ಇದು ದೀಪ ಲೇಡಿ ಅಂತಾರೆ. ಇದ್ರಲ್ಲಿ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಸ್ಮಾಲ್ ಸೈಜ್ ಇಂದ ಎಷ್ಟು ದೊಡ್ಡದು ಬೇಕಾದ್ರೂ ಸಿಗುತ್ತೆ. ಇದು ಬಂದು ಇದು ಗೃಹ ಪ್ರವೇಶಕ್ಕೆಲ್ಲ ಇರುತ್ತೆ. ತುಂಬಾ ಇದು ಇಡ್ತಾರೆ. ಗೃಹ ಪ್ರವೇಶಕ್ಕೆ ಇದನ್ನ ಯೂಸ್ ಮಾಡ್ತಾರಾ? ಮೊದಲೆಲ್ಲ ಕಲ್ಲಿಂದ ಯೂಸ್ ಮಾಡ್ತಾ ಇದ್ರು, ಇವಾಗೆಲ್ಲ ಇದು ಯೂಸ್ ಮಾಡ್ತಾರೆ. ಎಷ್ಟು ಕ್ಯೂಟ್ ಆಗಿದೆಲ್ಲ ಮ್ಯಾಮ್ ಇದು. ಮೊದಲೆಲ್ಲ ಮನೇಲಿ ಮಾಡ್ತಾ ಇದ್ರಲ್ಲ ಬೀಸೋ ಕಲ್ಲು. ಇದೇನಿದು? ಇದು ಅದು ಓ, ಇದು ಹಿಂಗೆ ಮಸಾಲೆ ಅರಿಯೋದು. ಈ ತರ ಕಲ್ಲಲ್ಲಿ ಇಟ್ಟು ಮಸಾಲೆ ಅರಿಯೋ ಕಲ್ಲಿದು. ಸೂಪರ್ ಆಗಿದೆ. ಇದೆಲ್ಲ ಬ್ರಾಸ್ ಐಟಮ್ ಅಲ್ಲಿ ತಗೊಂಡು ಗೃಹ ಪ್ರವೇಶ ಟೈಮಲ್ಲಿ ತಗೊಂಡು ಹೋಗ್ತಾರಾ? ಮನೆ ಗೃಹ ಪ್ರವೇಶ ಟೈಮಲ್ಲಿ ತುಂಬಾ ಇದು ಚೆನ್ನಾಗಿದೆ ಅಲ್ವಾ? ಇದು ಭತ್ತ ಕುಟ್ಟೋದು ಅಂತಾರಲ್ಲ. ಓ, ಭತ್ತ ಕುಟ್ಟೋದಕ್ಕೆ ಮಸಾಲೆ ಐಟಮ್. ಇದು ಮಸಾಲೆ ರುಬ್ಬೋ ಕಲ್ಲು. ಇದು ಕಲ್ಲು. ಇದು ಹಿಂಗೆ ಇದು ಮಾಡೋದು. ಸೆಟ್ಟೆ ಸಿಗುತ್ತೆ. ಓಕೆ, ಒಂದು ಸೆಟ್ ಇರುತ್ತೆ. ಗಂಟೆ ಸೌಂಡ್. ಇದು ಗಂಟೆ ಕೂಡ ಇದೆ. ಮಸಾಲಾ ಬಾಕ್ಸ್ ತರ ಬರುತ್ತೆ. 4 ದೇವ್ರ ರೂಮಲ್ಲೂ ಯೂಸ್ ಮಾಡ್ಕೋಬಹುದು. ಮಲ್ಟಿಪರ್ಪಸ್ ಏನಕ್ಕೂ ಬೇಕಾದ್ರೂ ಯೂಸ್ ಮಾಡ್ಬೋದು. ಗಂಟೆ ಇದೆ. ಸೈಜಸ್ ಎಲ್ಲ ಸೈಜಲ್ಲೂ ಅವೈಲೇಬಲ್. ಟೆಂಪಲ್ಗೆ ಇದೆ. ಎಲ್ಲ ಟೆಂಪಲ್ಗೂ ಇದೆ. ನಾವು ಮನೆ ಪರ್ಪಸ್ಗೂ ನಾರ್ಮಲ್ ಮನೆಗೂ ದೇವ್ರ ರೂಮ್ಗೆ ಹಾಕೋದ್ರಿಂದ ಇದು ಚಿಕ್ಕದ್ರಿಂದ ಹಿಡಿದು ಎಲ್ಲ ಇದೆ. ಕೊಡ್ಪಾನಗಳು ಮ್ಯಾಮ್. ಅದು ಬ್ರಾಸ್ ಸಾರಿ ಕಾಪರ್ದು. ಕಾಪರ್ ಕೊಡ್ಪಾನ. ಇದು ಕೆಜಿ ಲೆಕ್ಕದೆಲ್ಲ ಇರುತ್ತಾ ಮ್ಯಾಮ್ ಇದೆಲ್ಲ? ಇಲ್ಲ ಮ್ಯಾಮ್, ಎಲ್ಲ ಪೀಸ್ ಲೆಕ್ಕ. ಇದು ರಾಜಸ್ಥಾನ್ದು ಅಂತಾರೆ. ರಾಜಸ್ಥಾನ್ ಈ ತರ ಮಾಡೆಲ್ ಸಿಗುತ್ತೆ ನಿಮಗೆ. ರಾಜಸ್ಥಾನಿ ಮಾಡೆಲ್ ಇದು. ಫ್ಲವರ್ ವಾಸಸ್. ಪ್ಲೇನ್ ಕೂಡ ಇದೆಲ್ಲ. ಇದು ಪ್ಲೇನ್ ಇದೆ. ಇದು ಇದು ತುಂಬಾ ಚೆನ್ನಾಗಿದೆ. ಇದರಲ್ಲೂ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ನಿಮಗೆ. ಯಾವ ಸೈಜ್ ಅಂದ್ರೂ ಸಿಗುತ್ತೆ. ಸರಿ ಮ್ಯಾಮ್. ಇದೆಲ್ಲ ಕಳಿಸೋ ಚೊಂಬ ಅಲ್ವಾ? ಹೌದು ಮ್ಯಾಮ್, ಅದೆಲ್ಲ ಕಳಿಸೋ ಚೊಂಬ. ಎಲ್ಲ ಕಾಪರು ಬ್ರಾಸಲ್ಲೂ ಸಿಗುತ್ತೆ. ಕಂಚಲ್ಲೂ ಬರುತ್ತೆ ನಿಮಗೆ. ಇದೆಲ್ಲ ಕಂಚು. ಓಕೆ, ಇದು ಕಂಚ? ಇಲ್ಲ, ಇದು ಅದು ಹಿತ್ತಾಳೆ. ಇದು ಕಂಚು. ಇದು ಕಂಚು. ಇದು ಕಂಚು ಬರುತ್ತೆ ನಿಮಗೆ. ಹೆವಿ ವೆಯ್ಟ್ ಇರುತ್ತೆ. ಇದೆಲ್ಲ ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ ನಿಮಗೆ. ಯಾವ ಸೈಜ್ ಅಂತ ಸಿಗುತ್ತೆ. ದೀಪಾವಳಿಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಹೌದಾ? ಏನಕ್ಕಿದು? ದೇವ್ರ ಹತ್ರ ಅಕ್ಕಿ ಹಾಕಿ ಅದು ಶಂಖ ಕವಡೆ ಎಲ್ಲ ಹಾಕಿ ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ತಾರೆ ಇದನ್ನ. ಓಕೆ, ಸರಿ ಸರ್. ಇದ್ರಲ್ಲಿ ಪಾವೆಲ್ಲ ಇದೆಲ್ಲ ಕಾಪರ್ ಇದೆ ಮತ್ತೆ ಬ್ರಾಸ್ ಇದೆ. ಮನೆಯಲ್ಲಿ ಗೃಹಪ್ರವೇಶಕ್ಕೆ ಅಥವಾ ಮನೆ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ವ? ಕಳಸ ಕಲೆಕ್ಷನ್ಸ್ ಇದೆಲ್ಲ. ಓಕೆ, ಇದೆಲ್ಲ ಮ್ಯಾಮ್ ಇದೆಲ್ಲ ಅದೇ ಇದು ದೀಪಗಳು. ಎಲ್ಲ ತರ ದೀಪ ಸಿಗುತ್ತೆ. ಲೋಟಸ್ಸು, ಅದು ನೀಲಾಂಜನ ದೀಪ ಅಂತಾರೆ. ಇದು ಮ್ಯಾಂಗೋ. ಯಾವ್ದಕ್ಕೆ ನೀಲಾಂಜನ ದೀಪ ಅಂತಾರೆ? ಇದು ಓಕೆ. ದೀಪಾವಳಿಗೆಲ್ಲ ದೀಪಗಳು ನೋಡ್ತಾ ಇದ್ರೆ ನೋಡಿ ಈ ಥರ ಎಲ್ಲ ಲೋಟಸ್ ಸಿಗುತ್ತೆ. ಈ ಥರ ಬರೀ ಇದರಲ್ಲಿ ಸಿಗುತ್ತೆ. ಈ ಥರ ಬರುತ್ತೆ ದೀಪಾವಳಿಗೆ. ದೀಪದ ಕಲೆಕ್ಷನ್. ಟಾಟಾಯ್ಸು. ಇದು ಗಣೇಶ ಲಕ್ಷ್ಮಿ. ಸೊ ಇಷ್ಟು ವೆರೈಟಿ ದೀಪ ಇದೆಯಾ? ದೀಪ ತುಂಬಾ ಇದೆ. ದೀಪ ತುಂಬಾ ಜಾಸ್ತಿ ಇದೆ. ಎಲ್ಲ
ಲೋಟಸ್ ದೀಪ ಲೋಟಸ್ ಅದರಲ್ಲಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಸಿಗುತ್ತೆ ನಿಮಗೆ ಲೋಟಸ್. ಇದೆಲ್ಲ ಬತ್ತಿಗೆ ಹಾಕಿಡೋದಕ್ಕಲ್ಲ, ಬತ್ತಿ ಹಾಕಿಡೋದ್ರಲ್ಲಿ ಡಿಫ್ರೆಂಟ್ ಆಗಿರೋದು. ಓಕೆ, ದೀಪದಲ್ಲಿ ನೋಡಿ ಈ ಥರ ಕಂಬ ದೀಪ ಕೂಡ ಇದೆ. ಇದು ಕ್ರಿಸ್ಟಲ್. ಈ ದೀಪ ಹಚ್ಚಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ತರ ಕ್ರಿಸ್ಟಲ್ಲು ಇದೆ, ಕ್ರಿಸ್ಟಲ್ ದೀಪ. ಓಕೆ, ಇದು ಲೋಟಸ್ ಮಾಡಲ್ ಬರುತ್ತೆ. ಡೈಲಿ ಯೂಸ್ಗೆ ಈ ತರ ದೀಪ ಸಿಗುತ್ತೆ. ಓ, ಈ ದೀಪ ಅಲ್ಲ, ಚೆನ್ನಾಗಿದೆ. ಈ ತರ ದೀಪನೂ ಬರುತ್ತೆ. ಕಂಬ ದೀಪ ಅಲ್ಲ ಮಮ್ಮಿ, ದೀಪ ಬರುತ್ತೆ. ಅದ್ರಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜು. ಸೈಜಸ್ ನಿಮ್ಗೆ ಯಾವ ಪ್ಯಾಟರ್ನ್ ಇಷ್ಟ ಆಗುತ್ತೋ ಅದ್ರಲ್ಲಿ ಸೈಜಸ್ ಬೇಕಂತ ಇದೆ. ಓಕೆ, ಪ್ಯಾಟರ್ನ್ ನೋಡಿಕೊಂಡು ನೀವು ಸೈಜಸ್ನ ಬುಕ್ ಮಾಡ್ಕೋಬಹುದು. ಇದು ನೋಡಿ ಕಂಬ ದೀಪದಲ್ಲಿ ಈ ಥರ ವೆರೈಟಿ ಇದೆ. ಇದರಲ್ಲೂ ಚಿಕ್ಕದ್ರಿಂದ ದೊಡ್ಡದವರೆಗೂ ಇದೆ. ಇದು ಟಾಟಾಯ್ಸ್ ಬರುತ್ತೆ. ಟಾಟಾಯ್ಸ್ ದೀಪನ ಇದು. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ದೀಪದೊಳಗೆ ಇನ್ನೊಂದು ದೀಪ. ಇದು ರಿಮೂವಬಲ್ ಇರುತ್ತಮ್ಮ? ಹಾಂ, ರಿಮೂವಬಲ್. ಓಕೆ, ಇದು ರಿಮೂವ್ ಮಾಡಿ ವಾಶ್ ಮಾಡ್ಬೇಕಾದ್ರೆ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ಜೋಡಿ ಚಕ್ರ ದೀಪ. ಇದು ತುಳಸಿ ಹತ್ರ ಬಾಗಿಲಲ್ಲಿ ಹಚ್ಚೋ ಥರ ದೀಪ. ಇದು ಕ್ಲೋಸ್ ಮಾಡಿ ಇಡ್ಬೋದು ಈ ಥರ. ಓಕೆ, ಒಳಗಡೆ ದೀಪ ಹಚ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಇಟ್ರೆ ಫ್ಯಾನ್ ಗಾಳಿಗೋ ಇಲ್ಲ ಆಚೆ ಗಾಳಿಗೋ ಆರೋದಿಲ್ಲ. ಇದು ನಾರ್ಮಲ್ ಡೈಲಿ ದೀಪ ಹಚ್ಬೋದು. ಈ ಥರ ಮಾಡಲೆಲ್ಲ ಸಿಗುತ್ತೆ. ಓಕೆ, ಇದು ಬರೀ ಹಿಂಗಿರೋದಲ್ಲ, ಸಖತ್ತಾಗಿರುತ್ತೆ. ಇದು ಚೆನ್ನಾಗಿದೆಲ್ಲ. ಇದು ದೀಪ ನಂದಾ ದೀಪದ ಥರ ಹಚ್ಬೇಕಂದ್ರೆ ಈ ಥರ ಸಿಗುತ್ತೆ, ದೊಡ್ಡದು. ತುಂಬ ದೊಡ್ಡ ದೀಪ ಅದೆಲ್ಲ. ದೊಡ್ಡ ದೀಪ ಬರುತ್ತೆ. ಇದೆಲ್ಲ ಬಂದು ದೇವ್ರ ಹತ್ರ ನೈವೇದ್ಯ ಮಾಡಕ್ಕೆ ಇಲ್ಲ ದೇವ್ರನ್ನ ಕುಂಡ್ರಸಕ್ಕೆ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ತಟ್ಟೆಗಳು, ಗ್ಲಾಸ್ ತಟ್ಟೆಗಳು, ದೇವ್ರ ತಟ್ಟೆಗಳು. ಇದು ಈ ತಟ್ಟೆಗಳಲ್ಲೇ ಪೀಠ ಇದು ಬರುತ್ತೆ ನಿಮಗೆ ಈ ಥರ. ಇದರಲ್ಲೂ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ನಿಮಗೆ. ಓಕೆ, ಇದು ಸ್ಟೆಪ್ ದೀಪ. 2 ಸ್ಟೆಪ್ಪಿಂದ 3, 4, 3, 5, 7 ಬರುತ್ತೆ. ವಾವ್, ಚೆನ್ನಾಗಲ್ಲ ಮಮ್ಮಿ ಇದು. ಇದು ದೀಪಾವಳಿ ಹಬ್ಬದಲ್ಲೆಲ್ಲ ಇಡೋಕೆ ಚೆನ್ನಾಗಿ 2 ಸೈಡ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೌದು. ಪ್ಲೇಟ್ಸ್ ವೆರೈಟಿ ಇದೆಲ್ಲ ಬಂದು ರಿಟರ್ನ್ ಗಿಫ್ಟ್ಸ್ಗೆ ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿದೆ ನೋಡಿ. ಇದು ನೋಡಿ, ಇದು ಚೆನ್ನಾಗಿರುತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ತುಂಬಾ. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ? ಇದೆಲ್ಲ ಬಂದು 70 ರೂಪೀಸ್, 100 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ. ಇದು ಅಂದ್ರೆ ದೊಡ್ಡ ಪ್ಲೇಟ್ಸ್ಗಳು ಹೇಳ್ತಾ ಇದ್ದಾರೆ ಅವರು. ಈ ಥರ ಸ್ಮಾಲ್ದು ಇದೆ. ಇದೆಲ್ಲ ಪ್ರೈಸಸ್ ಚೇಂಜ್ ಆಗುತ್ತೆ. 20 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆಂಟಿ ಫಿನಿಶಿಂಗ್ ಇರುವಂಥದ್ದು. ಸಾರಿ, ಇದೆಲ್ಲ ಬಂದ್ಬಿಟ್ಟು ಇದು ಎನಾಮಲ್. ಇದು ಎನಾಮಲ್ ಎಲ್ಲ ಹೋಗಲ್ಲ, ವಾಶ್ ಮಾಡಿದ್ರು ಹೋಗಲ್ಲ. ವಾಶ್ ಮಾಡಿದ್ರು ಹೋಗಲ್ವಾ? ಇದು ಹಾಗೆ ಇರುತ್ತಾ? ಹಾಗೆ. ಓಕೆ, ಚೆನ್ನಾಗಿರುತ್ತಲ್ಲ. ಗಿಫ್ಟಿಂಗ್ ಕೊಟ್ಟರು ಚೆನ್ನಾಗೂ ಬರುತ್ತಾ? ಓಕೆ, ಬಾಕ್ಸಸ್ ನಿಮಗೆ ಯಾವ ಸೈಜಲ್ಲಿ ಬೇಕಾದ್ರೂ ಬಾಕ್ಸ್ ಸಿಗುತ್ತೆ. ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು. ಸರಿ, ಇದೆಲ್ಲ ವಾಸ್ ಇಡೋದು. ಇದ್ರಲ್ಲೂ ಯಾವ ಸೈಜಸ್ ಬೇಕಾದ್ರೂ ಸಿಗುತ್ತೆ. ಸೈಜಸ್ ಅವೈಲೇಬಲ್ ಇದೆ. ಇದ್ರಲ್ಲೂ ಸೈಜ್ ಅವೈಲೇಬಲ್ ಇದೆ. ಇದರಲ್ಲಿ ಇನ್ನು ಕಾಮಾಕ್ಷಿ ದೀಪ ಅಂತ ಬಂದರೆ, ಕಾಮಾಕ್ಷಿ ದೀಪದಲ್ಲಿ ಗಜಲಕ್ಷ್ಮಿ ದೀಪ ಇದೆ, ಕಾಮಾಕ್ಷಿ ದೀಪ ಇದೆ, ಅಷ್ಟಲಕ್ಷ್ಮಿ ದೀಪಗಳು ನೋಡ್ತೀರಾ. ಸೈಜಸ್ ಅವೈಲೇಬಲ್ ಇರುತ್ತೆ. ಪ್ಯೂರ್ ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಇರುತ್ತೆ, ನೋಡ್ಬೋದು. ಇದರಲ್ಲೆಲ್ಲ ಇದರಲ್ಲೂ ಕೂಡ ನೀವು ಆಂಟಿಕ್ ಕಲೆಕ್ಷನ್ ಇರುವಂಥ ದೀಪ ಕೂಡ ನೋಡ್ಬೋದು. ಇದು ಕಾಮಾಕ್ಷಿ ದೀಪದಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. 2 ಸೈಡು ಆನೆ, ಗಜಲಕ್ಷ್ಮಿ ಇರುವಂಥ ದೀಪ ಇರುತ್ತೆ. ಇದೆಲ್ಲ ಸೈಜಸ್ ನೋಡ್ಕೋಬೋದು ನೀವು. ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ, ಚೆನ್ನಾಗಿದೆ. ಅದಕ್ಕಿಂತ ದೊಡ್ಡ ಸೈಜ್ ಕೂಡ ಇದೆ. ಸೂಪರ್. ಇದೆಲ್ಲ ಬಂದ್ಬಿಟ್ಟು ಕಾಮಾಕ್ಷಿ ದೀಪ ಇರುವಂಥ ಕಲೆಕ್ಷನ್ ಆಗಿರುತ್ತೆ. ಕಾಮಾಕ್ಷಿ ದೀಪ ಯಾವ ಸೈಜಲ್ಲಿ ಬೇಕಾದ್ರೂ ಸಿಗುತ್ತೆ. ಎಷ್ಟು ದೊಡ್ಡದು ಬೇಕಂದ್ರೂ ಸಿಗುತ್ತೆ. ಇದು ನೋಡಿ, ಇದೆಲ್ಲ ಆಂಟಿಕ್ ಫಿನಿಶ್ ದೀಪ ಬರುತ್ತೆ. ಲಕ್ಷ್ಮಿ ದೀಪ ಅಲ್ವಾ? ಲಕ್ಷ್ಮಿ ದೀಪ ಇದೆ, ಗಣೇಶ ದೀಪ ಇದೆ, ಕುಬೇರ ದೀಪ ಇದೆ, ಟಾಟಾಸ್ ದೀಪ. ಹಿಂಗೆ ಹೇಳೋದು, ಸಾರಿ, ಹಿಂಗೆ ಹೇಳೋದು ದೀಪ ಇದು. ಓಕೆ, ಟಾಟಾಸ್ ದೀಪ. ಕುಬೇರ ದೀಪನ ಇದು? ಕುಬೇರ ಪ್ಲಸ್ ದೀಪ ಇಟ್ಟಿರೋದು. ಕುಬೇರ ದೀಪನೇ ಹಚ್ಚುತ್ತಾರೆ ಅಲ್ವಾ ಮನೆಯಲ್ಲೆಲ್ಲ? ಓಕೆ, ಇವಾಗೆಲ್ಲ ತುಂಬಾ ಜನ ಕೇಳ್ತಾ ಇರ್ತೀವಿ. ಚೆನ್ನಾಗಿದೆ ಇದು. ಟಾಟಾಸ್ ದೀಪ, ಕಾಮಾಕ್ಷಿ ದೀಪ ನೋಡಿ ಇದು. ಓಕೆ, ನೋಡಿ ಈ ತರ ದೀಪನೂ ಸಿಗುತ್ತೆ. ಇದೇನಿದು? ಇದೊಂದು ದೀಪನೇ ಮ್ಯಾಮ್. ಇವಾಗ ದೀಪಾವಳಿ ಹಬ್ಬಕ್ಕೆ, ನವರಾತ್ರಿಗೆ ಎಲ್ಲ ತುಂಬಾ ಜನ ಲೈಕ್ ಮಾಡ್ತಾರೆ. ಬಿಕಾಸ್ ಅಖಂಡ ದೀಪ ಹಚ್ಚಬೇಕಾದ್ರೆ ಇದನ್ನೆಲ್ಲ ದೊಡ್ಡ ದೊಡ್ಡ ದೀಪ ಯೂಸ್ ಮಾಡೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ರು ಚೆನ್ನಾಗಿ ಕಾಣುತ್ತಲ್ವಾ? ಅದೆಲ್ಲ ತುಂಬಾ ಚೆನ್ನಾಗಿದೆ. ಶಂಕುಚಕ್ರ ಅಲ್ವಾ? ಶಂಕುಚಕ್ರ ದೀಪ. ಶಂಕುಚಕ್ರದಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಇದೆಲ್ಲ ಸ್ಮಾಲ್ ಸೈಜಸ್ ಇಂದನೂ ಅವೈಲೇಬಲ್ ಇದೆ ನೋಡಿ. ಇದೆಲ್ಲ ಸ್ಮಾಲ್ ಸೈಜಸ್. 5 ಬತ್ತಿ ಹಾಕೋ ತರಾನು ಇರುತ್ತೆ. ಇದ್ರಲ್ಲಿ ಸಿಂಗಲ್ಲು ಬರುತ್ತೆ. ನಿಮಗೆ ಯಾವ ತರ ಬೇಕಂದ್ರೂ ತಗೋಬಹುದು. ಓಕೆ, ಇದು ಬಂದೆಲ್ಲ ಬಂದು ಫ್ಯಾನ್ಸಿಗೂ ಇಡ್ಬೋದು, ಶೋ ಪೀಸ್ ಆಗು ಇಡ್ಬೋದು, ದೀಪನೂ ಹಚ್ಬೋದು ನಾವು. ಇದೂನು ಅದೇ ತರ 2 ದೀಪ ಬರುತ್ತೆ. ಶೋ ಪೀಸ್ ಆಗು ಯೂಸ್ ಮಾಡ್ಬೋದು, ದೀಪನೂ ಹಚ್ಬೋದು ಇದ್ರಲ್ಲೆಲ್ಲ. ಇದು ಕೂಡ ಅಷ್ಟೇ ಪಿಕಾಕ್ ದೀಪ. ಇದು ಪಿಕಾಕ್. ಇದೆಲ್ಲ ವೇಟ್ ಜಾಸ್ತಿ ಬರುತ್ತೆ. ಓಕೆ,
ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆಲ್ಲ. ಗಿಫ್ಟ್ ಶೋಪೀಸ್ ಆಗೂ ಯೂಸ್ ಮಾಡ್ಬೋದು, ದೀಪನಾರು ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಈಗ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅದಕ್ಕೂ ಇದೆ, ಅದಕ್ಕೂ ಯೂಸ್ ಮಾಡ್ಬೋದು. ನೋಡಿ ಈ ತರಾನು ಬರುತ್ತೆ ನಿಮ್ಗೆ. ಓಕೆ. ಇದೆಲ್ಲಾನು ಚೆನ್ನಾಗಿರುತ್ತೆ ನಿಮ್ಗೆ. ಶೋ ಪೀಸಲ್ಲೂ ಚೆನ್ನಾಗಿ ಕಾಣುತ್ತೆ, ದೀಪನೂ ಚೆನ್ನಾಗಿ ಕಾಣುತ್ತೆ. ಗಣೇಶ ದೀಪ ಇದೆಲ್ಲ ಸೂಪರ್ ಆಗಿದೆ ಮ್ಯಾಮ್. ಅದೆಲ್ಲ ಅದೆಲ್ಲ ಪೀಸ್ ಲೆಕ್ಕನೇ ಬರುತ್ತಲ್ವಾ? ಎಲ್ಲಾನು ಪೀಸ್ ಲೆಕ್ಕನೇ ಬರುತ್ತೆ. ಇದ್ರಲ್ಲಿ ಗಣೇಶ ದೀಪನೂ ಬರುತ್ತೆ ನಿಮ್ಗೆ ಈ ತರ. ಇದ್ರಲ್ಲೂ ಸೈಜಸ್ ಅವೈಲೇಬಲ್ ಇದೆ ನಿಮ್ಗೆ. ಸರಿ. ಇದೆಲ್ಲ ಪಿಕಾಕ್ ದೀಪ. ಇದು ಪಿಕಾಕ್ ದೀಪ, ದೊಡ್ಡ ದೀಪ. ಇದು ವೆಯ್ಟ್ ಜಾಸ್ತಿ ಬರುತ್ತೆ. ಸರಿ. ಇದು ಆಂಟಿಕ್. ಸರಿ ಮ್ಯಾಮ್. ಕಂಬ ದೀಪದಲ್ಲಿ ಬರುತ್ತೆ. ಓಕೆ ಮ್ಯಾಮ್. ಇದು ನೋಡಿ ವಾರಾಹಿ ಅಮ್ಮನವ್ರ ದೀಪನೂ ಇದೆ ಮ್ಯಾಮ್ ಇದರಲ್ಲಿ. ಚಿಕ್ಕದ್ರಿಂದ ದೊಡ್ಡದವರೆಗೂ ಇದೆ. ವಾರಾಹಿ ಅಮ್ಮನವ್ರ ದೀಪ ನೋಡಿ. ಇದು ಕಾಮಾಕ್ಷಿ ದೀಪದ ಮಾಡ್ಲಲ್ಲೂ ಸಿಗುತ್ತೆ, ಈ ತರ ಮಾಡ್ಲಲ್ಲೂ ಸಿಗುತ್ತೆ ದೀಪ. ಚೆನ್ನಾಗಿದೆ ಅಲ್ವಾ? ಇದು ಈ ಥರ ದೀಪನ ಕೇಳ್ತಿರ್ತೀರಾ, ಶಂಕು ಚಕ್ರ ನಾಮ ಇರುವಂಥ ದೀಪನ ಪರ್ಟಿಕ್ಯುಲರ್ ಆಗಿ ಕೇಳ್ತಿದ್ರೆ ನೋಡ್ತಿದ್ರೆ ನೋಡಿ, ಆ ಥರ ದೀಪ ಕೂಡ ಅವೈಲೇಬಲ್ ಇದೆ. ಓಕೆ. ನೋಡಿ ಈ ತರ ಬಾಕ್ಸಸ್, ಇದು ಗಿಫ್ಟಿಂಗು ಕೊಡ್ಬೋದು, ರಿಟರ್ನ್ ಗಿಫ್ಟ್ಸ್ಗೂ ಬರುತ್ತೆ. ಇದ್ರಲ್ಲಿ ಸೈಜಸ್ ಅವೈಲೇಬಲ್ ಇರುತ್ತೆ. ಈ ಸೈಜಲ್ಲೂ ಬರುತ್ತೆ. ಇದ್ರಲ್ಲಿ 3-4 ಪ್ಯಾಕೆಟ್ ಬರುತ್ತೆ. ಈ ತರ ಒಂದು ಪ್ಯಾಟರ್ನ್ ಬರುತ್ತೆ. ಒಂದು ಚೆನ್ನಾಗಿದೆಲ್ಲ. ಸ್ಟೋರೇಜ್ ಬಾಕ್ಸ್ ಇದು. ಸ್ಟೋರೇಜ್ ಬಾಕ್ಸು ದೇವ್ರ ಮನೇಲಿ ಯೂಸ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ನಾವು ಯಾವ ತರ ನಮ್ಮ ಐಡಿಯಾಸ್ ಯೂಸ್ ಮಾಡ್ಕೋಬಹುದು. ನಾವು ಏರ್ ಟೈಟ್ ಕಂಟೈನರ್ ತರ ಯೂಸ್ ಮಾಡ್ಬೋದು. ಏರ್ ಟೈಟ್ ಇದೆ ನಿಮಗೆ, ಅದೇ ತರ ಇದು ಹಾಕಿಡ್ಬೋದು. ನಾವು ಫುಡ್ ಐಟಮ್ ಎಲ್ಲ ಹಾಕಿಡ್ತೀವಿ, ಫುಡ್ ಐಟಮ್ ಹಾಕಿಡ್ಬೋದು. ಏರ್ ಟೈಟ್ ಇರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳೆಲ್ಲ ಹಾಕಿಟ್ರೆ ಏರ್ ಟೈಟ್ ಇರೋದ್ರಿಂದ ಕೆಡೋದಿಲ್ಲ. ಇದು ಸೈಜಸ್ ಎಲ್ಲ ಇರುತ್ತೆ ಏನು? ಇದೆ ಸೈಜ್ ಇಲ್ಲ ಮ್ಯಾಮ್, ಇದ್ರಲ್ಲಿ ಇವಾಗ ಅವೈಲೇಬಲ್ ಒಂದೇ ಸೈಜ್ ಇದೆ. ಇದು ನೋಡಿ, ಈ ಬಾಕ್ಸ್ ಇದು ಲಡ್ಡು ಬಾಕ್ಸ್ ಟೈಪ್ ಬರುತ್ತೆ, ಆದ್ರೆ ಇದರಲ್ಲಿ 5 ಕಪ್ಸ್ ತರ ಬರುತ್ತೆ. ಮಸಾಲೆ ಡಬ್ಬ ತರಾನೇ. ನೀವು ಕುಂಕುಮ ಏನಾದ್ರು ಇಟ್ಕೊಳ್ಳೋದಾದ್ರೂ ಇಟ್ಕೋಬಹುದು, ದೇವ್ರ ಮನೇಲಿ ಯೂಸ್ ಮಾಡ್ಬೋದು. ಇಲ್ಲ ಕಿಚನ್ ಅಲ್ಲಿ ಏನಾದ್ರು ಯೂಸ್ ಮಾಡ್ಕೋಬಹುದು ನೀವು, ಆ ತರ ಬರುತ್ತೆ. ಇದೆಲ್ಲ ಬಾಕ್ಸ್, ಮಸಾಲೆ ಬಾಕ್ಸ್ ಐಟಮ್ ಅಲ್ಲಿ ಕ್ಲೋಸ್ಡ್ ಒನ್ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಸೈಜಸ್ ಇದೆ, ಹ್ಯಾಮರ್ ಡಿಸೈನ್ ಇದೆ. ಸೊ ಇದು ಬಂದು ನಿಮಗೆ ಈ ಸೈಜ್ ಸ್ಟಾರ್ಟಿಂಗು, ಇದು ಅಡುಕು ಅಂತಾರೆ. ಇದರಿಂದ ಇಷ್ಟು ದೊಡ್ಡದವರೆಗೂ ಸಿಗುತ್ತೆ ಮ್ಯಾಮ್. ಇದಕ್ಕಿಂತ ದೊಡ್ಡದು ಸಿಗುತ್ತೆ ನಿಮಗೆ, ಎಲ್ಲ ಸೈಜಲ್ಲೂ ಸಿಗುತ್ತೆ. ಒಂದು ಸೆಟ್ ಬಂದು 10 ಪೀಸ್ 11 ಪೀಸ್ ಆ ಥರ ಬರುತ್ತೆ. ಅಷ್ಟು ಸೈಜಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಸಿಂಗಲ್ಲು ತಗೋಬಹುದು, ಫುಲ್ ಸೆಟ್ಟು ತಗೋಬಹುದು ನೀವು. ಆರ್ಡರ್ ಎಷ್ಟು ಥರ ಬೇಕಾದ್ರೂ ತಗೋಬಹುದು. ಇದು ಕಾಫಿ ಡಬ್ರಾ ಸೆಟ್ಟು, ಇದರಲ್ಲಿ 3 ಸೈಜ್ ಬರುತ್ತೆ ನಿಮಗೆ. ಓಕೆ. ಇದರಲ್ಲಿ ದೊಡ್ಡ ಇದೆಲ್ಲ ಬಂದು ಜಲ್ಲದೆ ಮಾಡ್ತಾರಲ್ಲ, ಇದು ಶತಾಭಿಷೇಕ ಮಾಡಕ್ಕೆ ದೇವ್ರಿಗೆ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ. ದೇವ್ರಿಗೂ ಯೂಸ್ ಮಾಡ್ತಾರೆ, ಮನುಷ್ಯರಿಗೂ ಯೂಸ್ ಮಾಡ್ತಾ ಇದ್ದಾರೆ. ಹಳದಿ ಶಾಸ್ತ್ರಕ್ಕೆಲ್ಲ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ದೇವ್ರಿಗೆ ಅಂತ ಬಂದ್ರೆ ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಇದು ನೋಡಿ, ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು ಅಂದ್ರೆ ಅದು ಕೂಡ ಇದೆ. ಇದೆಲ್ಲ ಸ್ಟೋರೇಜ್ ಡಬ್ಬಗಳು. ಇದು ಕಾಫಿ ಫಿಲ್ಟರ್ ಅಲ್ವಾ ಮ್ಯಾಮ್ ಇದು? ಹೌದು, ಎಲ್ಲ ಸೈಜಲ್ಲೂ ಅವೈಲೇಬಲ್ ಇದೆ. ಓಕೆ. ಇದು ಕೂಡ ಮಸಾಲೆ ಬಾಕ್ಸ್ ಸ್ಕ್ವೇರ್ ಅಲ್ಲಿ ಬೇಕು ಅನ್ನೋದಾದ್ರೆ 9 ಇದೆ, 6 ಇದೆ, 9 ಇರುತ್ತೆ. ಓಕೆ. ಇದು ಸಾಸ್ ಪಾನ್. ಇದು ಲಿಡ್ ಬ್ರಾಸ್ ಅಲ್ಲೂ ಬರುತ್ತೆ, ಇದು ಗ್ಲಾಸ್ ಅಲ್ಲೂ ಬರುತ್ತೆ. ಇದು ಸಾಸ್ ಪ್ಯಾನ್ ಬರುತ್ತೆ. ಓಕೆ. ಸಾಸ್ ಇದೆಲ್ಲ ಪೂರಿ ಬಾಕ್ಸ್, ಬರೀ ಬಾಕ್ಸಸ್ ಬರುತ್ತೆ. ಖಾಲಿ ಬಾಕ್ಸ್, ಅದೇ ಪೂರಿ ಬಾಕ್ಸ್ ತರ. ಓಕೆ. ಕಡಾಯಿಸ್ ಬರುತ್ತೆ, ಮೊರ ಬರುತ್ತೆ. ಪೂಜೆಗೆ ಎಲ್ಲ, ಲಕ್ಷ್ಮಿ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ. ಲಕ್ಷ್ಮಿ ಪೂಜೆಗೆ ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಪೂಜೆಗೆ ಏನಾದ್ರು ಇಟ್ಟು ಇದು ಕೊಡ್ತಾರಲ್ಲ ನಮ್ಮ ಬಾಗಿನ ಎಲ್ಲ, ದೇವ್ರ ಹತ್ರ ಇಡಕ್ಕೆ, ಬಾಗಿನ ಇಡಕ್ಕೆಲ್ಲ ಯೂಸ್ ಮಾಡ್ತಾರೆ. ಶಾಸ್ತ್ರಕ್ಕೆ ಎಲ್ಲೆಲ್ಲಿ ಮೊರ ಯೂಸ್ ಮಾಡ್ತಾರೋ ಅಲ್ಲಿ ಇವಾಗ ಶಾಸ್ತ್ರ ಮಾಡುವಾಗೆಲ್ಲ ಫುಲ್ ಬ್ರಾಸ್ ಸೆಟ್ ಇರುವಾಗ ಇದು ಯೂಸ್ ಮಾಡ್ತಾರೆ. ಹೌದಾ? ಓಕೆ, ಸೂಪರ್. ಇದೆಲ್ಲ ಕಂಚು, ಕಂಚು. ಇದು ಕಂಚು, ಕಂಚ ಬ್ರಾಸ್, ಕಂಚು ಇದು ಕಂಚು, ಇದು ಕಂಚು ಬರುತ್ತೆ. ಕಂಚಿನ ಪಾತ್ರೆಗಳು. ಇದು ಕಂಚು, ಕಂಚಿನ ತಟ್ಟೆ ಎಲ್ಲ ಇದೆಲ್ಲ. ಕಂಚಿನ ಡಿನ್ನರ್ ಸೆಟ್ ಇದೆ ಮ್ಯಾಮ್. ಡಿನ್ನರ್ ಸೆಟ್ ಬರುತ್ತೆ. ಸಿಂಗಲ್ ಪ್ಲೇಟ್ ಬೇಕಂದ್ರೂ ಸಿಗುತ್ತೆ, ಫುಲ್ ಡಿನ್ನರ್ ಸೆಟ್ ಬೇಕಂದ್ರೂ ಸಿಗುತ್ತೆ. ಇದೆಲ್ಲ ಗ್ಲಾಸಸ್ ಮ್ಯಾಮ್. ಇದು ಗ್ಲಾಸ್. ಇದ್ರಲ್ಲಿ ಕಂಚ್ ಗ್ಲಾಸ್ ಇದೆ ಅನ್ಸುತ್ತಲ್ವಾ? ಇಲ್ಲ, ಇದ್ರಲ್ಲಿ ಕಂಚಿಲ್ಲ. ಇದರಲ್ಲೆಲ್ಲ ಫುಲ್ ಬ್ರಾಸ್ ಇದೆ, ಕಂಚು ಬೇರೆ ಸೆಕ್ಷನ್. ಓಕೆ, ಸೂಪರ್ ಆಗಿದೆ ಇದು. ಇದೆಲ್ಲ ಕಾಪರ್ದು ಬೌಲ್. ಕಾಪರ್.
ಕಾಪರ್ ಕಾಪರ್ ಅಲ್ಲಿ ಓಕೆ ಕಾಪರ್ ಅಲ್ಲಿ ಬರುತ್ತೆ, ಫುಲ್ ಸೆಟ್ ಬರುತ್ತೆ. ಟಿನ್ ಕೋಟಿಂಗ್ ಇರೋದು ಬರುತ್ತೆ, ವಿತೌಟ್ ಟಿನ್ ಕೋಟಿಂಗು ಬರುತ್ತೆ. ಇದೆಲ್ಲ ವಿತೌಟ್ ಟಿನ್ ಕೋಟಿಂಗ್. ವಿತೌಟ್ ಟಿನ್ ಕೋಟಿಂಗ್ ಅಂದ್ರೆ ಇದು ಒಳಗಡೆ ಟಿನ್ ಕೋಟಿಂಗ್ ಕಲಾಯಿ ಆಗ್ಬೇಕಲ್ವಾ? ಹೌದು, ಇದು ಕಲಾಯಿ ಆಗ್ಬೇಕು. ಕಲಾಯಿ ಹಾಕಿ ಯೂಸ್ ಮಾಡ್ತಾರೆ, ಇಲ್ಲ ಕಲಾಯಿ ಇಲ್ದೇನು ಸ್ವಲ್ಪ ಯೂಸ್ ಮಾಡ್ತಾರೆ. ಮುದ್ದೆಗೆಲ್ಲ ಅಂದ್ರೆ ಈ ತರ ನೋಡಿ ಕಲಾಯಿ ಇಲ್ದೇನೆ ಯೂಸ್ ಮಾಡ್ತಾರೆ. ಮುದ್ದೆ ಕಲಾಯಿಂದಲೇ ಕಾಪರ್ ಐಟಮ್ ಯೂಸ್ ಮಾಡ್ಬೋದಾ? ಇದು ಮುದ್ದೆ ಪಾತ್ರೆ ಅಂತಾನೆ ಹೇಳ್ತಾರೆ, ಮುದ್ದೆಗೆ ಅಂತಾನೆ ಪರ್ಪಸ್. ಕಾಪರ್ ಐಟಮ್, ಪ್ಯೂರ್ ಕಾಪರ್. ಇದು ಕಲಾಯಿ ಬೇಡ, ಕಲಾಯಿ ಬೇಡ, ಮುದ್ದೆಗೆ ಅಂತ ತಗೊಳ್ತಾರೆ. ಕಲಾಯಿ ಇಲ್ದೇ ಇರೋದೇ ತಗೊಳ್ತಾರೆ ಮುದ್ದೆಗೆ. ಹೌದಾ? ಓಕೆ. ಇದೆಲ್ಲ ಸ್ಟೋರೇಜ್ ಕಂಟೈನರ್. ಇದು ಅಂದಾಜು ಏನು ಸೈಜಸ್ ಎಲ್ಲ ಅವೈಲೇಬಲ್ ಇದೆ? ಎಲ್ಲ ಸೈಜ್ ಇದೆ ಮ್ಯಾಮ್. ಅಂದಾಜು ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗಿ ಏನ್ ಪ್ರೈಸ್ ಅಲ್ಲಿ ಬರುತ್ತೆ? ಮುದ್ದೆ ಬಂದು 1000 ರೂಪೀಸ್ 900 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಮುದ್ದೆ ಪಾತ್ರೆ ಅಂತಾನೆ ತಗೊಳ್ತಾರಾ? ಮುದ್ದೆ ಪಾತ್ರೆ ಅಂತ ತಗೊಳ್ತಾರೆ. ಇದೆಲ್ಲ ಸ್ಟೋರೇಜ್ ಬಾಕ್ಸಸ್ ಅಲ್ಲ? ಸ್ಟೋರೇಜ್ ಬಾಕ್ಸಸ್ ಎಲ್ಲ ಸೈಜ್ ಎಲ್ಲ ಅವೈಲೇಬಲ್ ಇರುತ್ತೆ. ಈ ತರ ಬರೀ ಬಾಕ್ಸಸ್ ಸಿಗುತ್ತೆ, ಹ್ಯಾಮರ್ಡ್ ಇದೆಲ್ಲ. ಇದು ಚಕ್ಲಿ ಮಾಡೋದು. ಓಕೆ, ಚಕ್ಲಿ ಅವಳು. ಇದು ದೊಡ್ಡ ದೊಡ್ಡ ಬಾಕ್ಸ್ ಕೂಡ ಇದೆಯಾ? ಓಕೆ. ಇದು ವರ್ಕ್ ಬಂದಿರೋ ತರ ಇದೆ, ಆಂಟಿಕ್ ತರ. ಇದು ಪ್ಲೈನ್ ಬಾಕ್ಸ್. ಎಲ್ಲ ಸೈಜಸ್ ಇದು ತೋರಿಸಿ. ಇದೇನು ತೋರಿಸಿ ಬಾಕ್ಸ್. ಇದು ಚಪಾತಿ ಬಾಕ್ಸ್ ಮಾಡಲ್ಲೇ, ಆದ್ರೆ ಇದು ಬಂದು ಇವಾಗ ಮದ್ವೆಯಲ್ಲಿ ದೇವ್ರ ಮನೆಯಲ್ಲಿ ಇಡಕ್ಕೆ ಈ ತರ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಚೆನ್ನಾಗಿದೆ. ಓಪನ್ ಲಿಡ್ ಓಪನ್ ಮಾಡೋದಕ್ಕೆ. ವಾವ್, ಚಪಾತಿ ಬಾಕ್ಸ್ ಟೈಪ್. ಚಪಾತಿ ಬಾಕ್ಸ್ ಬಟ್ ಅವ್ರವ್ರ ಟೈಪ್ ಆದ್ರೆ ಅವ್ರವ್ರ ಕನ್ವಿನಿಯಂಟ್ ಯಾವ್ದು ಯೂಸ್ ಮಾಡ್ತಾರೆ ಯೂಸ್ ಮಾಡ್ಬೋದು. ಇದು ಕೂಡ ಸ್ಟೋರೇಜ್ ಬಾಕ್ಸ್. ಇದು ಕ್ಯಾಶ್ ಬಾಕ್ಸ್ ತರಾನೇ ಯೂಸ್ ಮಾಡ್ತಾರೆ. ನೀವು ಯಾವ್ದಕ್ಕೆ ಬೇಕಾದ್ರೆ, ಇದು ದೇವ್ರ ಇಡೋಕ್ಕೋ ಇಲ್ಲ ಏನಾದ್ರೂ ಜುವೆಲ್ಸ್ ಇಡೋದೋ ಏನೋ ಲಾಕ್ ಹಾಕಿ ಇಟ್ಕೋಬಹುದು ನೀವು, ಆ ತರ ಬಾಕ್ಸಸ್ ಇದು. ಇದು ಬಂದ್ಬಿಟ್ಟು ಸ್ಟೋರೇಜ್ ಬಾಕ್ಸ್ ನಿಮ್ಗೆ ಈ ತರ ಬರುತ್ತೆ. ಇದ್ರಲ್ಲೆಲ್ಲ ಸೈಜ್ ಅವೈಲೇಬಲ್ ಇದೆ ನಿಮ್ಗೆ. ಸ್ಟೋರೇಜ್ ಬಾಕ್ಸಸ್ ಎಲ್ಲ ಸೈಜ್ ಬರುತ್ತೆ. ಇದು ಕೂಡ ಸ್ಟೋರೇಜ್ ಬಾಕ್ಸ್ ಅಲ್ವಾ? ಇದು ರೌಂಡ್, ಅದು ಸ್ಕ್ವೇರ್, ಈ ತರ ಬರುತ್ತೆ. ಇದ್ರಲ್ಲೂ ಎಲ್ಲ ಸೈಜ್ ಅವೈಲೇಬಲ್ ಇದೆ. ಇದು ಪಾತ್ರೆ ಸೆಟ್ಗಳು ನೋಡಿ, ಪಾತ್ರೆ ಸೆಟ್ ಇದೆ. ಓಕೆ, ಸರಿ. ಈ ತರ ಲಿಡ್ ಬರುತ್ತೆ ನಿಮಗೆ ಪಾತ್ರೆ ಎಲ್ಲ. ಪಾತ್ರೆ ಕಲಾಯಿ ಆಗಿರೋದಲ್ಲ? ಕಲಾಯಿ ಆಗಿರೋ ಸೆಟ್ ಇದು. ಇದಕ್ಕೆ ಗ್ಲಾಸ್ ಲಿಡ್ ಬರುತ್ತೆ, ಈ ತರ ಲಿಡ್ ಬೇಕಾದ್ರೂ ಬರುತ್ತೆ ನಿಮಗೆ. ಟ್ರಾನ್ಸ್ಪರೆಂಟ್ ಲಿಡ್, ವಿತೌಟ್ ಟ್ರಾನ್ಸ್ಪರೆಂಟ್ ಲಿಡ್. ಓಕೆ, ನೋಡ್ಕೊಂಡು ಯಾವ್ದು ಬೇಕೋ ಅದನ್ನ ತಗೋಬಹುದು. ಇದು ಕುಕಿಂಗ್ ಯೂಸ್ ಮಾಡೋದು ಮ್ಯಾಮ್. ಇದು ಹೆವಿ ವೆಯ್ಟ್ ಬರುತ್ತೆ, ಪ್ಯೂರ್ ಬ್ರಾಸ್ ವಿತ್ ಲಿಡ್ ಬರುತ್ತೆ. ಇದು ಈ ತರ ಸೆಟ್. ಇದು ಹೆವಿ ವೆಯ್ಟ್ ಇರುತ್ತೆ, ಚೆನ್ನಾಗಿ ಕಲಾಯಿ ಆಗಿದೆ, ಶೇಪು ಚೆನ್ನಾಗಿರುತ್ತೆ, ಹೆವಿ ವೆಯ್ಟ್. ಎಲ್ಲದಕ್ಕೂ ಲಿಡ್ ಬರುತ್ತೆ ನಿಮಗೆ. ಇದೆಲ್ಲ ಸೈಜ್ ಎಲ್ಲ ಅವೈಲೇಬಲ್ ಇದೆ. ಸೈಜಸ್ ಅದೊಂದಿದೆ ಅಲ್ಲ? ಅದು ಸೇಮ್ ಸೈಜ್. ಚೆನ್ನಾಗಿದೆ ನೋಡಿ ಇದು. ಓಕೆ, ಒಳ್ಳೆ ವೆಯ್ಟ್ ಇರುತ್ತೆ. ಓಕೆ. ಇದು ಕಡಾಯಿ. ಇದು ಟಿನ್ ಕೋಟಿಂಗ್ ಆಗಿಲ್ಲ, ಇದ್ರಲ್ಲಿ ವಿತ್ ಹ್ಯಾಂಡ್ಲು ಇದೆ, ವಿತೌಟ್ ಹ್ಯಾಂಡ್ಲು ಈ ತರಾನು ಬರುತ್ತೆ. ಓಕೆ, ತೋರಿಸಿ. ಅದು ಇದು ಫುಲ್ ಮೇಲೆ ಮತ್ತೆ ಕೆಳಗೆ ಪೂರ್ತಿ ನಿಮಗೆ ಬ್ರಾಸಲ್ಲೇ ಬರುತ್ತೆ. ಇದು ಟಿನ್ ಕಲಾಯಿ ಆಗಿರೋದು. ಇದ್ರಲ್ಲಿ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಹ್ಯಾಂಡಲ್ ಇರೋದು, ಇದು ಹ್ಯಾಂಡ್ಲು ಎಲ್ಲ ಸೈಜ್ ಅವೈಲೇಬಲ್ ಇದೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕಂದ್ರೂ ಸಿಗುತ್ತೆ. ಭಾರ ಇದೆಲ್ಲ, ಭಾರ ಇದೆ, ವೆಯ್ಟ್ ಇದೆ. ಪ್ಯೂರ್ ಬ್ರಾಸ್ ಇದೆ. ಈ ತರ ಸಾಸ್ ಪ್ಯಾನ್ ತರ ಬರುತ್ತೆ, ಪ್ಯಾನ್. ಓಕೆ, ಇದು ತವಾ. ಓ, ತವಾ ಇದೆಯಾ? ರೊಟ್ಟಿ ಹಂಚು ಅಲ್ವಾ? ಓಕೆ, ಸರಿ. ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಕಲೆಕ್ಷನ್ಸ್. ಇದು ಉರ್ಲಿ ಮ್ಯಾಮ್. ಇದು ಉರ್ಲಿನಾ? ಉರ್ಲಿ. ಇದು ಉರ್ಲಿ ಬರುತ್ತೆ. ಇದು ಉರ್ಲಿ ಬರುತ್ತೆ. ಫಿಶ್ ಅಂತದಲ್ಲ? ಇವಾಗ ನವರಾತ್ರಿಗೆ, ದೀಪಾವಳಿಗೆ, ಡೆಕೋರೇಟಿವ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆ, ಇದು ಬಂದ್ಬಿಟ್ಟು ಪಿಕಾಕ್. ಇದು ಪಿಕಾಕ್ ದೀಪ, ಎಲ್ಲ ಬೆಲ್ ವಿತ್ ಬೆಲ್ ಬರುತ್ತೆ. ಇದು ಓಕೆ, ದೊಡ್ಡದಿದೆ ನೋಡಿ ಇದು. ಇದು ಪಿಕಾಕ್ ಚೆನ್ನಾಗಿರಲ್ಲ? ಪಿಕಾಕ್ ದೀಪ ಈ ಥರ ಇದೆ ನೋಡಿ, ಶೋ ಪೀಸ್ ಆಗಿ ಯೂಸ್ ಮಾಡ್ಬೋದು. ಇದು ಎಲ್ಲಾನು ಶೋ ಪೀಸು ಪ್ಲಸ್ ದೀಪ ಹಚ್ಚೋದೇ, ಹಚ್ಕೋಬೋದು ನೀವು. ಚೆನ್ನಾಗಿ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ದೀಪ. ದೀಪಾವಳಿಗೆ ನೀವು ನೋಡ್ತಾ ಇದ್ರೆ, ದಸರಾಗೆ ಇದು ನೋಡಿ 5 ದೀಪ ವಿತ್ ಚಕ್ರ, ಶಂಕು ಚಕ್ರ ಇರೋದು ಎಲ್ಲ ಇದೆ. ಓಕೆ, ಇದು ಶಂಕು ಇದೆ, ಇನ್ನು ಬೇರೆ ಚಕ್ರ ಬರುತ್ತೆ. ಇದು ಕಾಮಾಕ್ಷಿ ದೀಪ. ಇದು ಕಾಮಾಕ್ಷಿ ದೀಪ. ಇದು ನವರಾತ್ರಿಗೆ ತುಂಬಾ ತಗೊಳ್ತಾರೆ. ಅಖಂಡ ದೀಪ ತರ ಹಚ್ಚಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅದ್ರಲ್ಲೇ ಸೇಮ್ ಇವಾಗ ನಾವು ನೋಡಿದ್ರೆ ಈ ತರ ಪ್ಯಾಟರ್ನ್ ಬರುತ್ತೆ. ಓಕೆ, ಅಖಂಡ ದೀಪ ಹಚ್ಚಕ್ಕೆ. ಇದು ಲಕ್ಷ್ಮೀ ದೀಪ. ಲಕ್ಷ್ಮೀ ದೀಪ
5 ದೀಪ 5 ಅಲ್ಲ ಎಷ್ಟು 7 ಏನೋ ಬರುತ್ತಲ್ಲ 7 ಇದು ಕೆಳಗಡೆ 9 ಬರುತ್ತೆ, ಮೇಲೂ 9 ಬರುತ್ತೆ. ಚೆನ್ನಾಗಿದೆಲ್ಲ ನೋಡಿ, ಇದು ಚೆನ್ನಾಗಿದೆ ದೀಪ. ಇದು ಇಲ್ಲೂ ಒಂದು ದೀಪ ಹಚ್ಬೋದು ಓಕೆ ನೀವು, ಓಕೆ. ಲಕ್ಷ್ಮೀದು. ಹ್ಮ್ ಡೆಕೋರೇಟಿವ್ ಆಗು ಇರುತ್ತೆ. ನೋಡು ದೀಪ ಹಚ್ಚಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಹೌದು, ಇದರಲ್ಲಿ ಸಿಂಗಲ್ ಸಿಂಗಲ್ ದೀಪ. ದೀಪ. ಓಕೆ ಸರಿ ಮ್ಯಾಮ್.